ವೀಕ್ಷಕರೇ ನಮಸ್ಕಾರ. ನೋಡಿ, ಕಳೆದ ಕೆಲ ತಿಂಗಳುಗಳಿಂದ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆ ಆಗ್ತಾರಾ ಎಚ್.ಡಿ. ದೇವೇಗೌಡರು? ಈ ಬಗ್ಗೆ ಸ್ವತಃ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರೇ ಒಲವು ತೋರಿದ್ದಾರೆ ಅನ್ನುವಂತಹ ವಿಚಾರ. ಈಗ ಅದರ ಮುಂದುವರೆದ ಭಾಗ. ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷರು, ಅದರ ಜೊತೆಗೆ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿಯವರು ನಿನ್ನೆ ತಾನೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನವೀನ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಸಮಾಲೋಚಿಸಿದ್ದಾರೆ. ಹಾಗಾದರೆ ಈ ಭೇಟಿಯ ಹಿಂದಿನ ಮರ್ಮವಾದರೂ ಏನು? ಈ ಭೇಟಿಯ ಹಿಂದಿನ ಉದ್ದೇಶವಾದರೂ ಏನು? ನೋಡಿ, ಜೆಡಿಎಸ್ ವರಿಷ್ಠರಾದಂತಹ ಎಚ್.ಡಿ. ದೇವೇಗೌಡರು ಸೇರಿದಂತೆ 4 ರಾಜ್ಯಸಭಾ ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯ ಆಗ್ತಾ ಇದೆ. ಈಗ ಆಲ್ರೆಡಿ ನಮ್ಮ ದೇವೇಗೌಡರ ವಯಸ್ಸು ಬಂದು 93 ವರ್ಷ. 93ರ ಹರೆಯದ ದೇವೇಗೌಡರು ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಯಾವ ರೀತಿ ಘರ್ಜಿಸ್ತಾರೆ, ರಾಜ್ಯದ ಸಮಸ್ಯೆಗಳನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಆ ಸಮಸ್ಯೆಗಳಿಗೆ ಹೇಗೆ ಪರಿಹಾರವನ್ನು ಕೊಡ್ತಾರೆ ಅನ್ನೋದು ಇಡೀ ದೇಶದ ಜನರಿಗೆ ಗೊತ್ತು. ದೇವೇಗೌಡರು ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ತೂಕ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಬಯಕೆ, ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದನ್ನೇ ಬಯಸ್ತಾ ಇರೋದು. ಮತ್ತೊಂದು ಅವಧಿಗೆ ರಾಜ್ಯಸಭೆಗೆ ಪ್ರವೇಶ ಮಾಡಬೇಕು ದೇವೇಗೌಡರು, ಅವರೊಬ್ಬರೇ ಸಾಕು ನಮ್ಮ ರಾಜ್ಯದ ಸಮಸ್ಯೆಗಳನ್ನು ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡೋಕೆ. ನೋಡಿ, ಒಂದು ಕಡೆ ದೇವೇಗೌಡರು ಕೂಡ ಕಾತರರಾಗಿದ್ದಾರೆ, ಕಾರ್ಯಕರ್ತರುಗಳು ಕೂಡ ಬಹಳ ಹುಮ್ಮಸ್ಸಲ್ಲಿದ್ದಾರೆ. ಆದರೆ ಜೆಡಿಎಸ್ಗೆ ಸಂಖ್ಯಾಬಲ ಇಲ್ಲ. ನೋಡಿ, ಇಲ್ಲಿ ಕಾಂಗ್ರೆಸ್ಸು 3 ಸ್ಥಾನಗಳನ್ನು ಬಹಳ ಸುಲಭವಾಗಿ ಗೆಲ್ಲುತ್ತೆ. ಇನ್ನೊಂದು ಸ್ಥಾನ ಗೆಲ್ಲುವಷ್ಟು ಸಂಖ್ಯಾಬಲವನ್ನು ಬಿಜೆಪಿ ಹೊಂದಿದೆ. ಈ ಸ್ಥಾನವನ್ನು ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಬಿಜೆಪಿ ರಾಜ್ಯ ಘಟಕ ತೀವ್ರ ವಿರೋಧ ಕೂಡ ಇದೆ. ಆದರೆ ಎಲ್ಲ ವಿರೋಧದ ನಡುವೆಯೂ ಕೂಡ ಎಲ್ಲೋ ಒಂದು ಕಡೆ ಪ್ರಧಾನಮಂತ್ರಿಗಳು ಎಚ್.ಡಿ. ದೇವೇಗೌಡರಿಗೆ ಆ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಒಲವನ್ನು ಹೊಂದಿದ್ದಾರೆ. ಅವ್ರಿಗೂ ಕೂಡ ಇಷ್ಟ ಇದೆ ಅನ್ನೋದು ಗೊತ್ತು. ಯಾಕಂದರೆ ದೇವೇಗೌಡರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆ ಒಂದು ಫ್ರೆಂಡ್ಶಿಪ್ಪು, ಆ ಒಂದು ಬಾಂಧವ್ಯ ಸಂಬಂಧ, ಇಬ್ಬರೂ ಪರಸ್ಪರ ಎಷ್ಟು ಗೌರವದಿಂದ ಕಾಣ್ತಾರೆ. ಅವರ ಕಾರ್ಯವೈಖರಿಯನ್ನು ಇವರು ಹೊಗಳುತ್ತಾರೆ, ಇವರ ಕಾರ್ಯವೈಖರಿಯನ್ನು ಅವರು ಹೊಗಳುತ್ತಾರೆ. ಹಾಗಾಗಿ ಯಾವ ರೀತಿ ಅಂತ ಹೇಳಿದ್ರೆ ಸದನದಲ್ಲೇ ದೇವೇಗೌಡರನ್ನ ಹಾಡಿ ಹೊಗಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನೋಡಿ, ಇದೆಲ್ಲದರ ನಡುವೆ ಒಂದು ಕಡೆ ಬಿಜೆಪಿ ಘಟಕ ಒಂದು ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಸ್ಥಾನವನ್ನು ಜೆಡಿಎಸ್ಗೆ ಬಿಟ್ಕೊಟ್ರೆ ಹೆಂಗೆ ಅಂತ ಹೇಳಿ. ಸೊ ಇದೇ ಕಾರಣದಿಂದಾಗಿ ಕುಮಾರಸ್ವಾಮಿಯವರು ಬಿಜೆಪಿ ವರಿಷ್ಠರನ್ನ ನಿನ್ನೆ ತಾನೇ ಭೇಟಿ ಮಾಡಿ ಮನವೊಲಿಸುವ ಕಸರತ್ತನ್ನು ಕೂಡ ಮಾಡಿದ್ದಾರೆ. ಜೆಡಿಎಸ್ಸು ಬಿಜೆಪಿ ಸಮನ್ವಯ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ, ಅದರ ಜೊತೆಗೆ ರಾಜ್ಯಸಭಾ ಚುನಾವಣೆಯ ಮೈತ್ರಿ ಕಾರ್ಯತಂತ್ರದ ಕುರಿತು ಚರ್ಚೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಈ ಮೈತ್ರಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡ ನಂತರ ಎಷ್ಟರ ಮಟ್ಟಿಗೆ ಸಮನ್ವಯತೆ ಇದೆ, ಅದು ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿದೆ, ಈ ಪಾಸಿಟಿವ್ 2028ಕ್ಕೆ ಯಾವ ರೀತಿ ವರ್ಕೌಟ್ ಆಗಬಹುದು, ಅದರ ಜೊತೆಗೆ ದೊಡ್ಡಗೌಡರನ್ನ ಮತ್ತೊಮ್ಮೆ ರಾಜ್ಯಸಭೆಗೆ ಕಳುಹಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಯಾಗಿದೆ ಅನ್ನುವಂತಹ ವಿಚಾರ ಕುಮಾರಸ್ವಾಮಿಯವರು ಚರ್ಚೆ ಮಾಡಿದ್ದಾರೆ. ನೋಡಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪ್ರಸ್ತುತ ರಾಜ್ಯಸಭಾ ಸದಸ್ಯತ್ವದ ಅವಧಿ ನಾನಾಗಲೇ ಹೇಳಿದಾಗೆ ಜೂನ್ನಲ್ಲಿ ಮುಕ್ತಾಯ ಆಗುತ್ತೆ. ಜೆಡಿಎಸ್ಗೆ ಸ್ವಂತ ಬಲವಿಲ್ಲದಿದ್ದರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಶೇಷವಾದಂತಹ ಆಸಕ್ತಿ, ಅದರ ಜೊತೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಧರ್ಮದಡಿಯಲ್ಲಿ ಅವರನ್ನು ಮತ್ತೊಮ್ಮೆ ಮೇಲ್ಮನೆಗೆ ಅವಿರೋಧವಾಗಿ ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ ಕಳುಹಿಸೋದಕ್ಕೆ ಸಾಕಷ್ಟು ಕಸರತ್ತುಗಳು ತೆರೆಮರೆಯಲ್ಲಿ ನಡೀತಾ ಇದೆ. ಅದರ ಜೊತೆಗೆ ದೇವೇಗೌಡರು ಕೂಡ ಇದರ ಬಗ್ಗೆ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ನಡುವೆ ಪ್ರಮುಖವಾಗಿ ಜೆಡಿಎಸ್ಗೆ ಕಾಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ಸಂಖ್ಯಾಬಲದ ಕೊರತೆ. ನೋಡಿ, ಜೆಡಿಎಸ್ ಬಳಿ ವಿಧಾನಸಭೆಯಲ್ಲಿರೋದು ಕೇವಲ 18 ಶಾಸಕರು. ರಾಜ್ಯಸಭೆಗೆ ಒಬ್ಬರನ್ನ ಆಯ್ಕೆ ಮಾಡೋದಕ್ಕೆ ಅಗತ್ಯವಿರೋದು 45ರಿಂದ 46 ಮತಗಳಿಂದ.
ಸಾಕಷ್ಟು ಕೊರತೆ ಇದೆ. ಸೊ BJP ಬೆಂಬಲ ನೋಡಿ, ಮೈತ್ರಿ ಪಕ್ಷವಾಗಿರುವಂತಹ BJP ಹೆಚ್ಚುವರಿ ಮತಗಳ ಬೆಂಬಲದೊಂದಿಗೆ ದೇವೇಗೌಡರನ್ನ ಪುನರಾಯ್ಕೆ ಮಾಡೋದಕ್ಕೆ JDS ನಾಯಕರು ದೆಹಲಿಯಲ್ಲಿ ಮಾತುಕತೆ ಕೂಡ ಮಾಡಿದ್ದಾರೆ. ರಾಜಕೀಯ ಒಮ್ಮತ, 93 ವರ್ಷ ವಯಸ್ಸಿನ ಹಿರಿಯ ರಾಜಕಾರಣಿ ದೇವೇಗೌಡರು. ಅವರ ಸಂಸದೀಯ ಅನುಭವವನ್ನು ಪರಿಗಣಿಸಿ ಅವರನ್ನು ಮುಂದುವರೆಸಲು BJP ಹೈಕಮಾಂಡು ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಒಕ್ಕೊರಲ ನಿರ್ಧಾರ, ಯಾರೊಬ್ಬರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅವರ ಅನುಭವಕ್ಕೆ. ಈ ವಯಸ್ಸಲ್ಲೂ ಕೂಡ ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಕೂತ್ಕೊಂಡು ದೇವೇಗೌಡರು. ಈ ರಾಜ್ಯದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಅವರು ಧ್ವನಿ ಎತ್ತುತ್ತಾರೆ ಅಂತ ಹೇಳಿದ್ರೆ ಇಂಥ ನಾಯಕ ನಮಗೆ ಬೇಕು. ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು. ದೇವೇಗೌಡರು ಮತ್ತೆ ರಾಜ್ಯಸಭೆ ಪ್ರವೇಶಿಸಬೇಕು ಅನ್ನೋದು ಕುಟುಂಬ ಹಾಗೂ ಪಕ್ಷದ ಕಾರ್ಯಕರ್ತರ ಇಂಗಿತ. ಈ ಸಂಬಂಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವತಃ ದೇವೇಗೌಡರ ಜೊತೆಗೂ ಕೂಡ ಮಾತುಕತೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒತ್ತಾಸೆಯ ಮೇರೆಗೆ ಮಾಜಿ ಪ್ರಧಾನಿ ಹಾಗೆ JDS ವರಿಷ್ಠರಾದಂತಹ HD ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆ ಸದಸ್ಯರಾಗೋದು ಬಹುತೇಕ ಖಚಿತ. ದೇವೇಗೌಡರ ಹಾಲಿ ರಾಜ್ಯಸಭೆ ಸದಸ್ಯತ್ವ ಜೂನ್ 25ನೇ ತಾರೀಕು ಅಂತ್ಯಗೊಳ್ತಾ ಇದೆ. ಅಂದರೆ ಇನ್ನೇನು 1.25 ತಿಂಗಳು ಅಷ್ಟೇ ಇರೋದು. ಸೊ ರಾಜ್ಯ ವಿಧಾನಸಭೆಯಲ್ಲಿ JDSಗೆ ಸಂಖ್ಯಾಬಲ ಇಲ್ಲ. ಹಾಗಾಗಿ ರಾಜ್ಯಸಭೆ ಚುನಾವಣೆ ಸ್ಪರ್ಧೆ ಬಗ್ಗೆ JDS ವೇದಿಕೆಯಲ್ಲಿ ಚರ್ಚೆಯಾಗಿಲ್ಲ. ಆದರೆ ಸ್ವತಃ ಮೋದಿಯವರೇ ದೇವೇಗೌಡರನ್ನ ಪುನಃ ರಾಜ್ಯಸಭೆಗೆ ಕರೆಸಿಕೊಳ್ಳುವ ಉತ್ಸಾಹದಲ್ಲಿದ್ದಾರೆ ಅನ್ನುವ ಮಾತುಗಳು ಕೂಡ ಲಭ್ಯ ಆಗ್ತಾ ಇದೆ. ಸೊ ನೋಡೋಣ, ಯಾಕಂದರೆ ಕಳೆದ ಬಾರಿ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆಯಾದಾಗಲೇ ಈ ವಯಸ್ಸಲ್ಲಿ ದಿಲ್ಲಿ ಪ್ರಯಾಣ, ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆಗಳು ಕೂಡ ಕೇಳಿಬಂದಿತ್ತು. ಆದರೆ ಇಳಿ ವಯಸ್ಸಲ್ಲೂ ಕೂಡ ಸಂಸತ್ ಕಲಾಪದಲ್ಲಿ ದೇವೇಗೌಡರು ಸಕ್ರಿಯವಾಗಿ ಪಾಲ್ಗೊಂಡ್ರು. ಹೊಸ ತಲೆಮಾರಿಗೆ ಮಾದರಿಯಾಗುವಂತೆ ನಡ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಗಟ್ಟಿ ಧ್ವನಿ ಎತ್ತುವಂತಹ ನಾಯಕ ಯಾರಾದರೂ ಒಬ್ರು ಇದ್ದಾರೆ ರಾಜ್ಯಸಭೆಯಲ್ಲಿ ರಾಜ್ಯದ ಪರವಾಗಿ ಅಂತ ಹೇಳಿದ್ರೆ ಅದು ದೊಡ್ಡ ಗೌಡರು. ಇದನ್ನು ಮೋದಿಯವರು ಕೂಡ ಮೆಚ್ಕೊಂಡಿದ್ದಾರೆ, ಸದನದಲ್ಲೂ ಕೂಡ ಕೊಂಡಾಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ದೇವೇಗೌಡರಿಗೆ ರಾಜ್ಯಸಭೆ ಪ್ರವೇಶದ ಬಗ್ಗೆ ಪ್ರಧಾನಿಯವರೇ BJPಯ ವಿಶ್ವಾಸಾರ್ಹ ವಲಯದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವೇಗೌಡರು ಪುನಃ ರಾಜ್ಯಸಭೆಗೆ ಆಯ್ಕೆಯಾಗುವ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಸಂದೇಶ, ದೇವೇಗೌಡರಂಥ ಹಿರಿಯರನ್ನು ಗೌರವಿಸಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಸಂದೇಶ ಹೋಗುತ್ತೆ. ಮಿತ್ರ ಪಕ್ಷಗಳ ನಾಯಕರನ್ನು ನರೇಂದ್ರ ಮೋದಿ, ಅಮಿತ್ ಶಾ ವಿಶ್ವಾಸದಿಂದ ನಡೆಸ್ಕೊಳ್ತಾರೆ ಎಂಬ ಸಂದೇಶ ರವಾನೆಯಾಗುತ್ತೆ. ಅದರ ಜೊತೆಗೆ ದೇಶದಲ್ಲಿ ಈಗ ಇರುವ ಏಕೈಕ ಮಾಜಿ ಪ್ರಧಾನಿ ದೇವೇಗೌಡರು, ಅವರ ಅನುಭವವನ್ನು ಸಂಸತ್ನಲ್ಲಿ ಬಳಸಿಕೊಳ್ಳುವ ಮೂಲಕವೂ ಒಂದು ದೊಡ್ಡ ಮಟ್ಟದ ಹೆಸರಾಗುತ್ತೆ BJPಗೆ. ಎಲ್ಲ ಕಾರಣಗಳಿಂದ ದೇವೇಗೌಡರನ್ನ ಮರು ಆಯ್ಕೆ ಮಾಡೋದಕ್ಕೆ ರಾಜ್ಯಸಭೆಗೆ BJP, ಪ್ರಮುಖವಾಗಿ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಕೂಡ ಬಹಳ ಉತ್ಸುಕರಾಗಿದ್ದಾರೆ. ಸೊ ಮತ್ತೊಮ್ಮೆ ಆಯ್ಕೆಯಾಗೋದು ಬಹುತೇಕ ಖಚಿತ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಧನ್ಯವಾದ.